ರಜನೀಶ್ ತಮಾಷೆಯಾಗಿ ಕಾವ್ಯಳ ಬಳಿ, ನಾವು ನಾಳೆ ಹಿಂತಿರುಗಬೇಕು, ಹಾಗಾದರೆ ಇವತ್ತು ಮಸಾಜ್ ಮಾಡಿಸಿಕೊಳ್ಳಬಾರದೇಕೆ ಎಂದು ಹೇಳಿದನು. ಕಾವ್ಯ ಮುಜುಗರದಿಂದ ಹೇಳಿದಳು, ನಾನು ಮಸಾಜ್ ಮಾಡಿಸುವುದಿಲ್ಲ, ನೀವೇ ಮಾಡಿ. ರಜನೀಶ್ ಕೂಡ ನಗುತ್ತಾ, ಒಬ್ಬರೇ ಮಸಾಜ್ ಮಾಡಿಸಿಕೊಳ್ಳುವುದರಲ್ಲಿ ಏನು ಮಜಾ ಇದೆ, ನಾವಿಬ್ಬರೂ ಒಟ್ಟಿಗೆ ಮಾಡುತ್ತೇವೆ ಎಂದನು. ನಂತರ ರಜನೀಶ್ ಆನ್ಲೈನ್ನಲ್ಲಿ ಉತ್ತಮ ಮಸಾಜ್ ಥೆರಪಿಸ್ಟ್ ಅನ್ನು ಬುಕ್ ಮಾಡಿ ರೆಸಾರ್ಟ್ಗೆ ಕರೆದರು. ಮುಂದೆ ಏನಾಯಿತು? ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಫ್ರೆಂಡ್ಸ್, ಹಾಗೂ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ. ರಜನೀಶ್ ಬಲಿಷ್ಠ ಮೈಕಟ್ಟು ಮತ್ತು ಆಕರ್ಷಕ ವ್ಯಕ್ತಿತ್ವದ ಗಂಡಸು. ಅವನಿಗೆ ಸುಮಾರು 55 ವರ್ಷ ವಯಸ್ಸಾಗಿದೆ. ಆದರೆ ಈ ವಯಸ್ಸಿನಲ್ಲೂ ಆತ ಸಂಪೂರ್ಣವಾಗಿ ಫಿಟ್ ಮತ್ತು ಆರೋಗ್ಯವಾಗಿದ್ದಾನೆ. ಅವನು ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ ಹೋಗುತ್ತಾನೆ, ಟೆನ್ನಿಸ್ ಆಡುತ್ತಾನೆ ಮತ್ತು ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವ ಮೂಲಕ ತನ್ನ ಯೌವನದ ದೇಹವನ್ನು ಕಾಪಾಡಿಕೊಂಡಿದ್ದಾನೆ. ಅವನಿಗೆ ವಯಸ್ಸು ಕೇವಲ ಒಂದು ಸಂಖ್ಯೆ. ಅವನ ಹೃದಯ ಇನ್ನೂ ಪ್ರತಿದಿನ ಉತ್ಸಾಹದಿಂದ ತುಂಬಿರುತ್ತದೆ ಮತ್ತು ಅವರು ಜೀವನದಲ್ಲಿ ಹೊಸ ಅವಕಾಶಗಳಿಗೆ ಯಾವಾಗಲೂ ಸಿದ್ಧರಾಗಿರುತ್ತಾರೆ. ಆತ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಹುದ್ದೆಯಲ್ಲಿದ್ದ, ಆದ್ದರಿಂದ ಹಣದ ಕೊರತೆ ಇರಲಿಲ್ಲ. ಅವರಿಗೆ 2 ಗಂಡು ಮಕ್ಕಳಿದ್ದಾರೆ. ಒಬ್ಬ ಹೈದರಾಬಾದ್ನಲ್ಲಿ ಮತ್ತು ಇನ್ನೊಬ್ಬ ಮುಂಬೈನಲ್ಲಿ ವಾಸಿಸುತ್ತಿದ್ದಾನೆ. ಅವರು ಫರೀದಾಬಾದ್ನಲ್ಲಿ ಒಂದು ಐಷಾರಾಮಿ ಭವನವನ್ನು ಹೊಂದಿದ್ದು, ಅದರಲ್ಲಿ ತನ್ನ ಪತ್ನಿ ಕಾವ್ಯಳ ಜೊತೆ ವಾಸಿಸುತ್ತಿದ್ದಾನೆ. ಲವ್ ಮ್ಯಾರೇಜ್ 30 ವರ್ಷಗಳ ಹಿಂದೆ. ರಜನೀಶ್ ತನ್ನ ಇಂಜಿನಿಯರಿಂಗ್ ಮುಗಿಸಿದ ನಂತರ ಕಾವ್ಯ ಹೊಸ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ. ಆ ಸಮಯದಲ್ಲಿ ರಜನೀಶ್ ಜೀವನವನ್ನು ಪೂರ್ಣವಾಗಿ ಬದುಕಿದ ಮುಕ್ತ ಹೃದಯದ ವ್ಯಕ್ತಿಯಾಗಿದ್ದ ಮತ್ತು ಇಂದಿಗೂ ಅದೇ ಉತ್ಸಾಹವನ್ನು ಉಳಿಸಿಕೊಂಡಿದ್ದಾನೆ. ರಜನೀಶ್ ದೆಹಲಿಯಲ್ಲಿ ಇಂಜಿನಿಯರಿಂಗ್ ಮಾಡಿದನು ಮತ್ತು ಅಲ್ಲಿ ಅವನು ಕಾವ್ಯಳನ್ನು ಭೇಟಿಯಾದನು. ಆ ಸಮಯದಲ್ಲಿ ಕಾವ್ಯ ತನ್ನ ಯೌವನದ ಹೊಸ್ತಿಲಲ್ಲಿದ್ದಳು. ಕಾವ್ಯಳ ತಂದೆ ನಗರದಲ್ಲಿ ಗೌರವಾನ್ವಿತ ಮತ್ತು ಪೂಜ್ಯ ವ್ಯಕ್ತಿಯಾಗಿದ್ದರು ಮತ್ತು ರಜನೀಶ್ ತಂದೆಯ ಬಾಲ್ಯದ ಸ್ನೇಹಿತರೂ ಆಗಿದ್ದರು. ಈ ಕಾರಣಕ್ಕಾಗಿ ರಜನೀಶ್ ಅವರ ಮನೆಗೆ ಭೇಟಿ ನೀಡುತ್ತಲೇ ಇದ್ದ. ಇಲ್ಲಿಂದ ಅವರ ಪ್ರೀತಿ ಶುರುವಾಯಿತು. ಇಬ್ಬರು ಆಗಾಗ್ಗೆ ಒಟ್ಟಿಗೆ ಸುತ್ತಾಡುತ್ತಿದ್ದರು ಮತ್ತು ಪರಸ್ಪರ ಸಮಯ ಕಳೆಯಲು ಕೆಲವು ಏಕಾಂತ ಸ್ಥಳಗಳನ್ನು ಸಹ ಕಂಡುಕೊಳ್ಳುತ್ತಿದ್ದರು. ಆದರೆ 2 ಹೃದಯಗಳು ಒಟ್ಟಿಗೆ ಬಡಿದಾಗ ಒಬ್ಬರನ್ನೊಬ್ಬರು ಭಾವನೆಗಳನ್ನು ನಿಯಂತ್ರಿಸುವುದು ಕಷ್ಟವಾಗುತ್ತದೆ ಎಂದು ಅರಿತವರು ಹೇಳುತ್ತಾರೆ. ರಜನೀಶ್ ಮತ್ತು ಕಾವ್ಯ ತಮ್ಮ ಪ್ರೀತಿಯಲ್ಲಿ ಎಷ್ಟು ಕಳೆದು ಹೋಗಿದ್ದರು ಎಂದರೆ, ಅವರ ಸಂಬಂಧವು ಗಾಢವಾಯಿತು ಮತ್ತು ಅವರು ಯಾವಾಗ ಒಂದಾದರು ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಏತನ್ಮಧ್ಯೆ ರಜನೀಶ್ ತನ್ನ ಅಂತಿಮ ವರ್ಷವನ್ನು ಓದುತ್ತಿದ್ದನು ಮತ್ತು ಅವನ ಕ್ಯಾಂಪಸ್ ನಿಯೋಜನೆಯು ಮುಗಿದಿತ್ತು. ಮತ್ತೊಂದೆಡೆ ಕಾವ್ಯ ಗರ್ಭಿಣಿ ಎಂದು ತಿಳಿಯುತ್ತದೆ. ಏನೋ ಅಸಾಮಾನ್ಯವಾಗಿರುವುದನ್ನು ಅವಳು ಗಮನಿಸಿ ಚಿಂತಿತಳಾದಳು. ಒಂದು ದಿನ ಕಾವ್ಯ ರಜನೀಶ್ನನ್ನು ಭೇಟಿಯಾಗಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡಳು. ಅವಳು ತುಂಬಾ ಗಾಬರಿಗೊಂಡಿದ್ದಳು ಮತ್ತು ಈಗ ಅವರ ಕುಟುಂಬದೊಂದಿಗೆ ಅವರ ಸಂಬಂಧದ ಬಗ್ಗೆ ಮಾತನಾಡುವ ಸಮಯ ಬಂದಿದೆ ಎಂದು ರಜನೀಶ್ಗೆ ಹೇಳಿದಳು. ಇಬ್ಬರು ಧೈರ್ಯ ತಂದುಕೊಂಡು ತಮ್ಮ ಹೆತ್ತವರಿಗೆ ಸತ್ಯವನ್ನು ಹೇಳಿದರು ಮತ್ತು ಮದುವೆಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಆದಾಗ್ಯೂ 2 ಕುಟುಂಬಗಳ ನಡುವೆ ಉತ್ತಮ ಸಂಬಂಧವಿತ್ತು ಮತ್ತು 2 ಶ್ರೀಮಂತ ಕುಟುಂಬಗಳಿಗೆ ಸೇರಿದವು. ಆದರೂ ರಜನೀಶ್ ಅವರ ಪೋಷಕರು ಆರಂಭದಲ್ಲಿ ಈ ಸಂಬಂಧದ ಬಗ್ಗೆ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದರು. ಆದರೆ ರಜನೀಶ್ ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ, ಕಾವ್ಯಳನ್ನು ತಾನು ನಿಜವಾಗಿಯೂ ಪ್ರೀತಿಸುತ್ತೇನೆ ಮತ್ತು ಯಾವುದೇ ಸಂದರ್ಭದಲ್ಲೂ ಅವಳನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಕೊನೆಗೂ 2 ಕುಟುಂಬಗಳು ಒಪ್ಪಿಕೊಂಡವು ಮತ್ತು ಶೀಘ್ರದಲ್ಲೇ ಮದುವೆಯ ದಿನಾಂಕವನ್ನು ನಿಗದಿಪಡಿಸಲಾಯಿತು. ನಂತರ ಶೀಘ್ರದಲ್ಲೇ ಅವರು ಕೆಲವು ವಿಧಿವಿಧಾನಗಳೊಂದಿಗೆ ವಿವಾಹವಾದರು. ಎಲ್ಲವೂ ಎಷ್ಟು ವೇಗವಾಗಿ ನಡೆಯುವುದೆಂದರೆ, ನಿಶ್ಚಿತಾರ್ಥ ಮತ್ತು ವಿವಾಹ ಸಮಾರಂಭಗಳು ಸಹ ಬೇಗನೆ ಮುಗಿದವು. ಆದರೆ ದುರದೃಷ್ಟವಶಾತ್ ಮದುವೆ ದಿನಾಂಕ ನಿಗದಿಯಾಗುವ ಮೊದಲೇ ಕಾವ್ಯ ಗರ್ಭಪಾತವಾದಳು. ರಜನೀಶ್ ಮತ್ತು ಅವರ ಕುಟುಂಬವು ಆಸ್ಪತ್ರೆಯಲ್ಲಿ ಕೊನೆಯವರೆಗೂ ಒಟ್ಟಿಗೆ ಇದ್ದರು. ಕಾವ್ಯ ಚೇತರಿಸಿಕೊಂಡು ಮನೆಗೆ ಹಿಂದಿರುಗಿದಾಗ ಆತುರ ಪಡುವ ಅಗತ್ಯ ಇಲ್ಲ ಎಂದು ಕುಟುಂಬ ಒಟ್ಟಾಗಿ ನಿರ್ಧರಿಸಿತು. ಸಂಬಂಧ ಈಗಾಗಲೇ ದೃಢಪಟ್ಟಿದ್ದರಿಂದ ಮದುವೆಯನ್ನು ಆಗ ಬಹಳ ಆಡಂಬರ ಮತ್ತು ಪ್ರದರ್ಶನದೊಂದಿಗೆ
ನಡೆಸಬೇಕೆಂದು ನಿರ್ಧರಿಸಲಾಗಿತ್ತು. ಸುಮಾರು 6 ತಿಂಗಳ ನಂತರ ಮದುವೆ ದಿನಾಂಕವನ್ನು ನಿಗದಿಪಡಿಸಲಾಯಿತು. ಈ ಸಮಯದಲ್ಲಿ ರಜನೀಶ್, ಕಾವ್ಯ ಪರಸ್ಪರ ಭೇಟಿಯಾಗುತ್ತಲೇ ಇದ್ದರು. ಆದರೆ ಈಗ ಅವರು ತಮ್ಮ ಸಂಬಂಧದಲ್ಲಿ ಜಾಗರೂಕರಾಗಿದ್ದರು. ಇಬ್ಬರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡರು. ಆದರೂ ಅವರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮುತ್ತಿಡುತ್ತಿದ್ದರು. ಮನಸ್ಸಿನಲ್ಲಿ ಬಹಳಷ್ಟು ಚೆಲ್ಲಾಟವಾಡುವ ಬಯಕೆ ಖಂಡಿತವಾಗಿಯೂ ಇತ್ತು. ಆದರೆ ಇಬ್ಬರೂ ತಮ್ಮನ್ನು ತಾವು ಸಂಯಮದಿಂದ ಇಟ್ಟುಕೊಂಡಿದ್ದರು. ಈ ಬಾರಿ ಯಾವುದೇ ತಪ್ಪು ಸಂಭವಿಸಬಾರದು ಎಂದು ಕಾವ್ಯಳ ತಾಯಿ ಆಗಾಗ ಅವಳಿಗೆ ಹೇಳುತ್ತಿದ್ದಳು. ಮದುವೆ ನಂತರ ನಾವು ಜೀವನ ಪರ್ಯಂತ ಒಟ್ಟಿಗೆ ಇರಬೇಕಾಗುತ್ತದೆ. ಕಾವ್ಯ ಅಷ್ಟೊಂದು ಆಕರ್ಷಕವಾಗಿಲ್ಲದಿದ್ದರೂ ಅವಳ ವ್ಯಕ್ತಿತ್ವದಲ್ಲಿ ವಿಶೇಷವಾದ ಹೊಳಪು ಇತ್ತು. ಅದು ಎಲ್ಲರ ಗಮನವನ್ನು ಸೆಳೆಯುತ್ತಿತ್ತು. ಅವಳ ದೊಡ್ಡ ಕಣ್ಣುಗಳು ಮತ್ತು ಎತ್ತರದ ತೆಳ್ಳಗಿನ ದೇಹವು ಅವಳ ವ್ಯಕ್ತಿತ್ವವನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿ ಮಾಡಿತ್ತು. ಈ ಗುಣಗಳಿಂದಾಗಿಯೇ ರಜನೀಶ್ ಅವಳ ಬಗ್ಗೆ ಹುಚ್ಚನಾಗಿದ್ದ. ಕೊನೆಗೂ ಅವರು ನಿರ್ಧರಿಸಿದ ದಿನಾಂಕದಂದು ವಿವಾಹವಾದರು ಮತ್ತು ಮದುವೆಯ ಮರುದಿನವೇ ಇಬ್ಬರೂ ತಮ್ಮ ಮಧುಚಂದ್ರಕ್ಕಾಗಿ ಅಂಡಮಾನ್ನ ಸುಂದರ ದ್ವೀಪಗಳಿಗೆ ತೆರಳಿದರು. ಐಷಾರಾಮಿ ಬೀಚ್ ರೆಸಾರ್ಟ್ ಅನ್ನು ಬುಕ್ ಮಾಡಿಯಾಗಿತ್ತು. ರಜನೀಶ್, ಕಾವ್ಯ ತಮ್ಮ ಮದುವೆಯ ಮೊದಲ ರಾತ್ರಿಯನ್ನು ಅಲ್ಲೇ ಕಳೆಯಬೇಕೆಂದು ಮೊದಲೇ ನಿರ್ಧರಿಸಿದ್ದರು. ಇಬ್ಬರ ನಡುವೆ ಪ್ರೀತಿ ಈಗಾಗಲೇ ಆಳವಾಗಿದ್ದರೂ ಮದುವೆಯ ನಂತರದ ಉತ್ಸಾಹ ಮತ್ತು ಸಂತೋಷವು ಪ್ರತಿ ನವದಂಪತಿಗಳಿಗೆ ವಿಶೇಷವಾಗಿರುತ್ತದೆ. ರೆಸಾರ್ಟ್ನ ಸಿಬ್ಬಂದಿ ತಮ್ಮ ಕಾಟೇಜ್ ಅನ್ನು ಆ ರಾತ್ರಿ ಅವರಿಗೆ ಸ್ಮರಣೀಯವಾಗುವ ರೀತಿಯಲ್ಲಿ ಅಲಂಕರಿಸಿದ್ದರು. ರಜನೀಶ್ ಮತ್ತು ಕಾವ್ಯ ಪರಸ್ಪರ ಕೈ ಹಿಡಿದುಕೊಂಡು ಮೋಟಾರ್ ಬೋಟ್ನಿಂದ ಹಿಡಿದು ರೆಸಾರ್ಟ್ ಒಳಗೆ ಹೋದರು. ಕಾವ್ಯಳ ಮಣಿಕಟ್ಟಿನ ಮೇಲಿದ್ದ ಕೆಂಪು ಬಳೆಗಳು ಮತ್ತು ಕೈಗಳ ಮೇಲಿದ್ದ ಮೆಹಂದಿ ಅವಳು ಹೊಸದಾಗಿ ಮದುವೆಯಾಗಿದ್ದಾಳೆಂದು ಸೂಚಿಸುತ್ತಿದ್ದವು. ಅವರ ಗಾಡಿ ಕುಟೀರದ ಮುಖ್ಯ ದ್ವಾರದಲ್ಲಿ ನಿಂತಿತು ಮತ್ತು ರಜನೀಶ್ ಕಾವ್ಯಳನ್ನು ಪ್ರೀತಿಯಿಂದ ಎತ್ತಿಕೊಂಡು ಒಳಗೆ ಕರೆದೊಯ್ದನು. ಅವನ ಸಾಮಾನುಗಳನ್ನು ಈಗಾಗಲೇ ಅವನ ಕೋಣೆಯಲ್ಲಿ ಇಡಲಾಗಿತ್ತು. ಕುಟೀರದ ಬಾಗಿಲು ಮುಚ್ಚಿದ ತಕ್ಷಣ ಇಬ್ಬರೂ ಪರಸ್ಪರ ಹತ್ತಿರ ಬಂದರು. ಇಬ್ಬರ ನಡುವೆ ಸಂತೋಷ ಮತ್ತು ಪ್ರೀತಿಯ ಹೊಸ ಉಗಮವಾಯಿತು. ಆಗ ಕಾವ್ಯಳ ಕಣ್ಣು ಕೋಣೆಯಲ್ಲಿ ಇಟ್ಟಿದ್ದ ಕೇಕ್ ಮೇಲೆ ಬಿತ್ತು. ಅವಳು ನಗುತ್ತಾ, ರಜನೀಶ್ ಎಂದಳು, ಈ ಕೇಕ್ ನಮಗಾಗಿ, ಅದನ್ನು ಕತ್ತರಿಸೋಣ. ಇಬ್ಬರು ಒಟ್ಟಿಗೆ ಕೇಕ್ ಕತ್ತರಿಸಿ ಒಬ್ಬರೊಬ್ಬರು ತಿನ್ನಿಸಿದರು. ಈ ಸಂತೋಷದ ಕ್ಷಣವನ್ನು ವಿಶೇಷವಾಗಿಸಿತು. ನಂತರ ಇಬ್ಬರು ಆ ಕುಟೀರವನ್ನು ಸೂಕ್ಷ್ಮವಾಗಿ ನೋಡಿದರು. ಅದು ಸಂಪೂರ್ಣವಾಗಿ ಸುಂದರವಾಗಿತ್ತು ಮತ್ತು ಕನಸಿನ ಕಡಲ ತೀರದಂತೆ ಭಾಸವಾಯಿತು. ಸಮುದ್ರ ತೀರದಲ್ಲಿಯೇ ಇರುವ ಈ ರೆಸಾರ್ಟ್ ಕಾಟೇಜ್ ಐಷಾರಾಮಿ ಕಿಂಗ್ ಸೈಜ್ ಬೆಡ್, ಅತ್ಯಾಧುನಿಕ ಸ್ನಾನಗೃಹ, ಖಾಸಗಿ ಈಜುಕೊಳ ಮತ್ತು ಮೇಜಿನ ಮೇಲೆ ಸ್ವಾಗತ ಪಾನೀಯ ಸೇರಿದಂತೆ ಸಂಪೂರ್ಣ ಗೌಪ್ಯತೆಯ ಪ್ರದೇಶವಾಗಿತ್ತು. ಎಲ್ಲವೂ ತುಂಬಾ ಐಷಾರಾಮಿ ಮತ್ತು ಆರಾಮದಾಯಕವಾಗಿತ್ತು. ಕಾವ್ಯ ಫ್ರಿಜ್ನಿಂದ ತಂಪು ಪಾನೀಯ ಹೊರತೆಗೆದಳು ಮತ್ತು ಇಬ್ಬರೂ ಅದನ್ನು ಒಟ್ಟಿಗೆ ಆನಂದಿಸಿದರು. ರಜನೀಶ್ ಅವಳನ್ನು ಪ್ರೀತಿಯಿಂದ ನೋಡುತ್ತಾ ಅವಳ ಕಡೆಗೆ ನೋಡಿದಾಗ ಕಾವ್ಯ ನಗುತ್ತಾ, ನಮ್ಮ ವಿಶೇಷ ರಾತ್ರಿ ಹಾಸಿಗೆ ಮೇಲೆ ಮಾತ್ರ ಇರಬೇಕೆಂದು ಹೇಳಿದಳು. ನಂತರ ಇಬ್ಬರು ಮೊದಲು ಸ್ನಾನ ಮಾಡಿ ಈಜುಕೊಳಕ್ಕೆ ವಿಶ್ರಾಂತಿ ಪಡೆಯಲು ಹೋದರು. ತೆರೆದ ಆಕಾಶದ ಕೆಳಗೆ ಮತ್ತು ಮುಂದೆ ಹರಡಿರುವ ವಿಶಾಲ ಸಾಗರ. ವಾತಾವರಣವು ಸಂಪೂರ್ಣವಾಗಿ ಶಾಂತವಾಗಿತ್ತು. ಕೊಳದ 3 ಬದಿಗಳು ಮುಚ್ಚಿ ಹೋಗಿದ್ದವು. ಆದ್ದರಿಂದ ಹತ್ತಿರದ ಕುಟೀರಗಳಿಂದ ಬರುವ ಸಣ್ಣ ಶಬ್ದಗಳು ಕೇಳಿಬರುತ್ತಿದ್ದವು. ಆದರೆ ಯಾರಾದರೂ ನೋಡುತ್ತಾರೆ ಎಂಬ ಭಯವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಇಬ್ಬರಿಗೂ ಹಸಿವಾಗಲು ಪ್ರಾರಂಭವಾಯಿತು. ಆದ್ದರಿಂದ ಅವರು ಆರಾಮದಾಯಕವಾದ ಬಟ್ಟೆಗಳನ್ನು ಧರಿಸಿ ಹೊರಗೆ ಒಂದು ರೆಸ್ಟೋರೆಂಟ್ ಕಡೆಗೆ ನಡೆದರು. ಅಲ್ಲಿನ ವಾತಾವರಣವು ತುಂಬಾ ಮುಕ್ತ ಮತ್ತು ನೈಸರ್ಗಿಕವಾಗಿತ್ತು. ಹೆಚ್ಚಿನ ಜನರು ವಿದೇಶಿಯರಾಗಿದ್ದರು ಮತ್ತು ಎಲ್ಲರೂ ತಮ್ಮದೇ ಆದ ಶೈಲಿಯಲ್ಲಿ ಆರಾಮವಾಗಿ ತಿರುಗಾಡುತ್ತಿದ್ದರು. ಅಲ್ಲಿ ಯಾರೂ ಇತರ ತಂಟೆಗೆ ಹೋಗುತ್ತಿರಲಿಲ್ಲ. ಎಲ್ಲರೂ ಸಂತೋಷದಿಂದ ಮತ್ತು ತಮ್ಮವರೊಂದಿಗೆ ತೃಪ್ತರಾಗಿ ಕಾಣುತ್ತಿದ್ದರು. ಕಾವ್ಯ ರೆಸ್ಟೋರೆಂಟಿಗೆ ಹೋಗುವ ಮೊದಲು ವಾಶ್ರೂಮಿಗೆ ಹೋಗಿ ಸ್ವಲ್ಪ ಸಮಯದ ನಂತರ ಹಿಂದಿರುಗಿ ಬಂದಳು. ಅವನು ವಾಶ್ರೂಮ್ನಲ್ಲಿ ಒಂದೆರಡು ಇದ್ದಾನೆ ಎಂದು ತಮಾಷೆ ಮಾಡಿದನು. ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಕೃತ್ಯಗಳನ್ನು ಮಾಡದಂತೆ ಸೂಚನೆಗಳನ್ನು ನೀಡಲಾಗಿದ್ದರೂ ಮತ್ತು ಅಲ್ಲಿ ಫಲಕಗಳನ್ನು ಹಾಕಲಾಗಿದ್ದರೂ ಜನರು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ. ಇದಾದ ನಂತರ ಇಬ್ಬರು ಊಟ ಮಾಡಿದರು. ಆದರೆ ಕಾವ್ಯ ಸ್ವಲ್ಪ ಆತಂಕಕ್ಕೊಳಗಾಗಿದ್ದಳು ಮತ್ತು ರಜನೀಶ್ ಜೊತೆ ಪದೇ ಪದೇ ತಮಾಷೆ ಮಾಡುತ್ತಿದ್ದಳು. ಅವಳು ಕೀಟನೆ ಮಾಡುತ್ತಿದ್ದಳು. ಆಗ ರಜನೀಶ್, ಈಗ ಕಾಟೇಜ್ಗೆ ಹೋಗೋಣ ಎಂದರು. ಕಾವ್ಯ ತಮಾಷೆಯಾಗಿ ಹೇಳಿದಳು, ನಾವು ಇಲ್ಲಿ ಕಾಟೇಜ್ನಲ್ಲಿ ವಾಶ್ರೂಮ್ಗೆ ಏಕೆ ಹೋಗುತ್ತೇವೆ? ರಜನೀಶ್ ನಗುತ್ತಾ, ಇಲ್ಲ, ಇದು ನಮ್ಮ ವಿಶೇಷ ರಾತ್ರಿ ಎಂದು ಉತ್ತರಿಸಿದನು. ನಾವು ಇದು ಸ್ಮರಣೀಯವಾಗಿಸಬೇಕಾಗಿದೆ ಎಂದು ಕಾವ್ಯ ಹೇಳಿದಳು. ಆದರೆ ಇದು ಕೇವಲ ಒಂದು ದಿನ ಮಾತ್ರ. ರಜನೀಶ್ ನಗುತ್ತಾ ಹೇಳಿದ, ರಾತ್ರಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ. ನಾವು 6 ತಿಂಗಳು ಕಾಯುವಾಗ ಇನ್ನೂ ಕೆಲವು ಗಂಟೆಗಳು ಕಾದರೂ ಪರವಾಗಿಲ್ಲ. ವಾಸ್ತವವಾಗಿ
ಅವರ ಮದುವೆ ರಾತ್ರಿ ವಿಶೇಷವಾಗಿರುವಂತೆ ರೆಸಾರ್ಟ್ನಲ್ಲಿ ಅವರ ಹಾಸಿಗೆಯನ್ನು ಅಲಂಕರಿಸಲಾಗಿತ್ತು. ಕಾಟೇಜ್ ತಲುಪಿದ ನಂತರ ಪ್ರತಿ ಇಬ್ಬರು ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದರು ಮತ್ತು ನಿದ್ರೆಗೆ ಜಾರಿದರು. ಸಂಜೆ ಅವನ ಕಣ್ಣು ತೆರೆದನು. ಸಮುದ್ರದಲ್ಲಿ ನಡೆಯಲು ಹೋಗಲು ಸಿದ್ಧನಾಗಿದ್ದಾನೆ ಎಂದು ಸ್ವಾಗತ ಕೊಠಡಿಯಿಂದ ಕರೆ ಬಂತು. ಹಾಸಿಗೆಗಳನ್ನು ಅಲಂಕರಿಸಲು ಸಾಧ್ಯವಾಗುವಂತೆ ಕೆಲವು ಗಂಟೆಗಳ ಕಾಲ ಕಾಟೇಜನ್ನು ಖಾಲಿ ಮಾಡಲು ಬಯಸುವುದಾಗಿ ರೆಸಾರ್ಟ್ ಸಿಬ್ಬಂದಿ ಅವರಿಗೆ ತಿಳಿಸಿದರು. ರಜನೀಶ್ ಮತ್ತು ಕಾವ್ಯ ಹಗುರವಾದ ಬಟ್ಟೆಗಳನ್ನು ಧರಿಸಿ ವಾಕ್ ಮಾಡಲು ಹೋದರು. ಬೀಚ್ನಲ್ಲಿ ಮೋಜು ಮಾಡಿ ರೆಸ್ಟೋರೆಂಟ್ನಿಂದ ಊಟ ಮಾಡಿದ ನಂತರ ಇಬ್ಬರೂ ಕಾಟೇಜಿಗೆ ಹಿಂತಿರುಗಲು ಪ್ರಾರಂಭಿಸಿದರು. ಕಾವ್ಯ ಮುಗುಳ್ನಗುತ್ತಾ, ನಾನು ಸ್ವಲ್ಪ ರೆಡಿಯಾಗಬೇಕು ಎಂದಳು. ನೀವು ಹೊರಗೆ ನಡೆಯಲು ಹೋಗಬಹುದು ಅಥವಾ ಬಿಯರ್ ಕುಡಿಯಬಹುದು. ರಜನೀಶ್ ಸಮುದ್ರ ತೀರದಲ್ಲಿ ಹಾಕಿದ್ದ ಕುರ್ಚಿಗಳ ಮೇಲೆ ವಿಶ್ರಾಂತಿ ಪಡೆದು ಬಿಯರ್ ಆರ್ಡರ್ ಮಾಡಿದ. ಈಗ ಸಮಯ ಕಳೆಯುವುದು ಕಷ್ಟವಾಗುತ್ತಿತ್ತು. ಹೇಗೋ ಅರ್ಧ ಗಂಟೆ ಕಳೆದ ನಂತರ ಅವನು ತನ್ನ ಗುಡಿಸಲಿಗೆ ತಲುಪಿದ. ಅಷ್ಟರಲ್ಲಿ ಕಾವ್ಯಳ ಕರೆ ಬಂತು. ಗೇಟ್ ತೆರೆದಿದೆ, ಒಳಗೆ ಬನ್ನಿ ಎಂದಳು. ದೀಪ ಹಚ್ಚಬೇಡಿ, ನೇರ ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಪಕ್ಕಕ್ಕೆ ಇರಿಸಿ ನಿನ್ನ ಬಟ್ಟೆ ಹಾಕಿಕೊಂಡು ಮಲಗು. ತಪ್ಪಾಗಿ ಕೂಡ ದೀಪ ಹಚ್ಚಬೇಡ. ರಜನೀಶ್ಗೆ ಇದೆಲ್ಲವೂ ಸ್ವಲ್ಪ ವಿಚಿತ್ರವೆನಿಸಿತು. ಆದರೆ ಅವನು ಕಾವ್ಯಳ ಮಾತನ್ನು ಕೇಳಿದನು. ನಾವು ಕುಟೀರದೊಳಗೆ ಪ್ರವೇಶಿಸಿದ ಕ್ಷಣ ಪರಿಮಳಯುಕ್ತ ಹೂಗಳ ಪರಿಮಳ ಎಲ್ಲೆಡೆ ಹರಡಿತ್ತು. ಗುಲಾಬಿ ದಳಗಳು ಎಲ್ಲೆಡೆ ಹರಡಿಕೊಂಡಿದ್ದು ವಾತಾವರಣವನ್ನು ಇನ್ನಷ್ಟು ಪರಿಮಳಯುಕ್ತ ಮತ್ತು ರೊಮ್ಯಾಂಟಿಕ್ ಆಗಿ ಮಾಡಿತ್ತು. ವಾಶ್ರೂಮ್ ಬಾಗಿಲಿನ ಬಳಿ ಇದ್ದುದರಿಂದ ಅವನು ನೇರವಾಗಿ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಕಾವ್ಯ ಕೊಟ್ಟ ಕುರ್ತಾ ಪೈಜಾಮ ಧರಿಸಿದನು. ಅವನು ಮಲಗುವ ಕೋಣೆಗೆ ಹೋದಾಗ ಅಲ್ಲಿನ ದೃಶ್ಯವು ತುಂಬ ಸುಂದರ ಮತ್ತು ಆಕರ್ಷಕವಾಗಿರುವುದನ್ನು ಕಂಡನು. ಕಾವ್ಯ ಸಾಂಪ್ರದಾಯಿಕ ವಧುವಿನ ಉಡುಗೆ ಮತ್ತು ಮುಸುಕನ್ ಧರಿಸಿ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಇಡೀ ಕೋಣೆ ಹೂಗಳಿಂದ ಅಲಂಕರಿಸಲ್ಪಟ್ಟಿತ್ತು ಮತ್ತು ಮಂದ ಬೆಳಕಿನಲ್ಲಿ ಮೃದುವಾದ ಸಂಗೀತ ನುಡಿಸುತ್ತಿತ್ತು. ರಜನೀಶ್ ಕೂಡ ಹಾಸಿಗೆಯ ಬಳಿ ಹೋಗಿ ಕಾವ್ಯಳ ಪಕ್ಕದಲ್ಲಿ ಕುಳಿತು ಅವಳನ್ನು ಪ್ರೀತಿಯಿಂದ ತನ್ನ ತೋಳುಗಳಲ್ಲಿ ತೆಗೆದುಕೊಂಡನು. ಕಾವ್ಯಳ ಸೀರೆ ಸೆರಗನ್ನು ಇಳಿಸಿದನು. ಆಕೆ ನಾಚಿಕಪಟ್ಟ ಹಾಗೆ ನಟಿಸಿದಳು, ಯಾಕೆಂದರೆ ಇದು ಕಾವ್ಯಗೆ ಹೊಸದೇನೂ ಆಗಿರಲಿಲ್ಲ. ಇಬ್ಬರು ನಗ್ನವಾಗಿ ಎಷ್ಟು ರಾತ್ರಿಗಳನ್ನು ಕಳೆದಿದ್ದರು. ಆದರೂ ಮದುವೆಯಾದ ನಂತರ ಆಗುವ ಖುಷಿಯೇ ಬೇರೆ ಅಲ್ಲವೇ? ಯಾರ ಭಯವೂ ಇರುವುದಿಲ್ಲ. ರಜನೀಶ್ ಕಾವ್ಯಳ ತುಟಿಗೆ ಮುತ್ತಿಟ್ಟನು. ಇಬ್ಬರು ಮತ್ತೊಮ್ಮೆ ಸೇರಿ ಸುಮಧುರ ರಾತ್ರಿಯನ್ನು ಕಳೆದರು. ಆಕಾಶ ನಕ್ಷತ್ರಗಳು ಮಿನುಗುವಂತೆ ಇಬ್ಬರ ಹೃದಯ ದೇಹ ಒಂದಾಗಿ ಪ್ರೀತಿಯ ಪ್ರತಿಬಿಂಬವು ಮಿನುಗಿತು. ರಜನೀಶ್ನಿಗೆ ಅಮೆರಿಕದಲ್ಲಿ ಕೆಲಸ ಸಿಕ್ಕಿತ್ತು. ಹನಿಮೂನ್ ಮುಗಿಸಿ ಗಂಡ ಹೆಂಡತಿ ಅಮೆರಿಕಕ್ಕೆ ಹೋದರು. ಕಾವ್ಯ ಕೂಡ ಕೆಲಸದ ಹುಡುಕಾಟದಲ್ಲಿ ಇದ್ದಳು. ಅಮೆರಿಕಕ್ಕೆ ಹೋದ ಮೇಲೆ ಆಕೆ ಮಾಡರ್ನ್ ಡ್ರೆಸ್ಗಳನ್ನು ಹಾಕಲು ಶುರು ಮಾಡಿದಳು. ವರ್ಷದಲ್ಲಿ 3-4 ಬಾರಿ ಬೇರೆ ಬೇರೆ ದೇಶಗಳಿಗೆ ಪ್ರವಾಸ ಹೋಗುತ್ತಿದ್ದರು. 2 ವರ್ಷಕ್ಕೊಮ್ಮೆ ಭಾರತಕ್ಕೆ ಬಂದು ಇಬ್ಬರು ತಮ್ಮ ಹೆತ್ತವರನ್ನು ಭೇಟಿಯಾಗುತ್ತಿದ್ದರು. ದಿನ ಕಳೆದಂತೆ ರಜನೀಶ್ ಮತ್ತು ಕಾವ್ಯಳ ಸಂಬಂಧ ಮತ್ತಷ್ಟು ಗಟ್ಟಿಯಾಗತೊಡಗಿತು. ಮದುವೆಯಾಗಿ 3 ವರ್ಷದ ನಂತರ ಕಾವ್ಯ 2 ಅವಳಿ ಗಂಡು ಮಕ್ಕಳನ್ನು ಹೆತ್ತಿದ್ದಳು. ಮೊದಲನೆಯವನಿಗೆ ನಿಖಿಲ್ ಮತ್ತು ಇನ್ನೊಬ್ಬನಿಗೆ ಕವನ್ ಎಂದು ನಾಮಕರಣ ಮಾಡಿದರು. ಮಕ್ಕಳಿಗೆ 4 ವರ್ಷ ದಾಟಿದಂತೆ ಇಬ್ಬರನ್ನು ಭಾರತಕ್ಕೆ ಕಳುಹಿಸಲಾಯಿತು. ಯಾಕಂದರೆ ತಮ್ಮ ಮಕ್ಕಳಿಗೆ ಭಾರತದಲ್ಲಿ ಓದಿಸಬೇಕು ಎಂಬ ಆಸೆ ರಜನೀತ್ ಮತ್ತು ಕಾವ್ಯ ಇಬ್ಬರಿಗೂ ಇತ್ತು. ಕವನ್ನನ್ನು ಕಾವ್ಯಳ ಹೆತ್ತವರು ನೋಡಿಕೊಂಡರೆ ನಿಖಿಲ್ನನ್ನು ರಜನೀಶನ ಹೆತ್ತವರು ನೋಡಿಕೊಂಡರು. ಇಬ್ಬರ ಹೆತ್ತವರು ತಮ್ಮ ಮೊಮ್ಮಕ್ಕಳು ಬೆಳೆಯುವುದನ್ನು ಕಣ್ಣಾರೆ ನೋಡಬಹುದು ಎಂದು ತುಂಬಾ ಸಂತಸಗೊಂಡರು. ಕಾವ್ಯ ಮತ್ತು ರಜನೀಶ್ ತಮ್ಮ ಜೀವನವನ್ನು ಖುಷಿ ಮತ್ತು ರೊಮ್ಯಾಂಟಿಕ್ ಆಗಿ ಮುಂದುವರಿಸಿದರು. ಮುಕ್ತವಾಗಿ ಇಬ್ಬರು ಸುತ್ತಾಡುತ್ತಿದ್ದರು. ಥೈಲ್ಯಾಂಡ್ ದೇಶಕ್ಕೆ ಪ್ರವಾಸ ಕೈಗೊಂಡರು. ಹಲವು ದಿನಗಳ ಕಾಲ ಖುಷಿಯ ಕ್ಷಣಗಳನ್ನು ಅನುಭವಿಸಿದರು. ರಜನೀಶ್ ತನ್ನ ಹೆಂಡತಿಯ ಖುಷಿಯನ್ನು ಕಂಡು ತಾನೊಬ್ಬ ಹೆಮ್ಮೆಯ ಗಂಡನೆದ್ದು ಖುಷಿ ಪಡುತ್ತಿದ್ದ. ಇಬ್ಬರು ಥೈಲ್ಯಾಂಡಿನ ಮಸಾಜನ್ನು ಅನುಭವಿಸಿದರು. ಆ ದೇಶದಲ್ಲಿ ಯಾವುದೇ ರೀತಿಯ ಅಸುವಿಧತೆಯನ್ನು ಅವರು ಕಾಣಲಿಲ್ಲ. ರಜನೀಶನಿಗೆ ಇಂಗ್ಲಿಷ್ ಸಿನಿಮಾ ನೋಡುವ ಹವ್ಯಾಸ ಇತ್ತು, ಆದರೆ ಕಾವ್ಯಳಿಗೆ ಇದು ಇರಲಿಲ್ಲ. ಆದರೂ ಕೂಡ ರಜನೀಶನಿಗೆ ಬೇಜಾರು ಮಾಡಬಾರದೆಂದು ಅವನ ಜೊತೆ ಥಿಯೇಟರ್ಗೆ ಹೋಗುತ್ತಿದ್ದಳು. ಸಿನಿಮಾದಲ್ಲಿ ತೋರಿಸುತ್ತಿದ್ದ ಅಸಮಂಜಸ ಮತ್ತು ಕಾಲ್ಪನಿಕ ದೃಶ್ಯಗಳನ್ನು ಕಂಡು, ನಿನ್ನ ಟೇಸ್ಟೇ ಸರಿಯಿಲ್ಲ ಕಣೋ, ಈ ರೀತಿ ಎಲ್ಲ ನಿಜ ಜೀವನದಲ್ಲಿ ಆಗೋಕೆ ಸಾಧ್ಯನಾ ಎಂದು ತಮಾಷೆಯಿಂದ ಹೇಳುತ್ತಾ ರಜನೀಶನನ್ನು ಚುಡಾಯಿಸುತ್ತಿದ್ದಳು. ಇಬ್ಬರ ಜೀವನವು ಖುಷಿ ಮತ್ತು ರೊಮ್ಯಾನ್ಸ್ನಿಂದ ತುಂಬಿತ್ತು. ಆದರೆ ಒಂದು ದಿನ ಎಂತಹ ಘಟನೆ ನಡೆಯಿತೆಂದರೆ ಅದು ಇವರ ಜೀವನವನ್ನೇ ಬದಲಿಸಿತು. 15ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಆಚರಿಸಲು ರಜನೀಶ್ ಮತ್ತು ಕಾವ್ಯ ಗೋವಾಕ್ಕೆ ಹೋದರು. 6 ದಿನ ಪ್ರವಾಸದ ಪ್ಲಾನಿಂಗ್ ಮಾಡಿದ್ದರು. ಅದರಂತೆ 4 ದಿನ ಗೋವಾದ ಪ್ರತಿಯೊಂದು ಪ್ರವಾಸಿ ತಾಣಗಳನ್ನು ಸುತ್ತಿದರು. ನಂತರ ರಜನೀಶ್ನಿಗೆ ಮಸಾಜ್ ಮಾಡಿಸಿಕೊಳ್ಳುವ ಆಸೆಯಾಯಿತು. ಕಾವ್ಯಗೆ ಮಸಾಜ್ ಮಾಡಿಸಿಕೊಳ್ಳುವ ಬಯಕೆ ಇರಲಿಲ್ಲ.
ಆದರೆ ರಜನೀಶನ ಒತ್ತಾಯದ ಮೇರೆಗೆ ಅವಳೂ ಕೂಡ ಒಪ್ಪಿಕೊಂಡಳು. ರಜನೀಶ್ ಒಳ್ಳೆ ಪಾರ್ಲರ್ ಹುಡುಕಿದ. ಇಬ್ಬರು ಮಸಾಜ್ಗೆ ತೆರಳಿದರು. ಪಾರ್ಲರಿನ ಒಳಗೆ ಹೊಕ್ಕಾಗ ಬಿಳಿ ಫಾರಿನ್ ಹುಡುಗಿ ಇವರಿಬ್ಬರನ್ನು ಸ್ವಾಗತಿಸಿದಳು. ರಜನೀಶ್ ತನ್ನ ಪ್ಯಾಂಟು ಶರ್ಟು ಬಿಚ್ಚಿ ಕಾಚದಲ್ಲಿ ಮಲಗಿದನು. ಕಾವ್ಯಗೆ ರಜನೀಶ್ ಒಂದು ಹುಡುಗಿಯ ಎದುರು ಈ ರೀತಿ ಮಲಗಿರುವುದನ್ನು ಕಂಡು ಅಸಮಂಜಸ ಎಂದೆನಿಸಿತು. ಅವಳು ಅದನ್ನೇ ಆಲೋಚಿಸುತ್ತಾ ನಿಂತಿದ್ದಳು. ಅಷ್ಟರಲ್ಲಿ ಮಸಾಜ್ ಮಾಡುವ ಬಿಳಿ ಹುಡುಗಿ ಕಾವ್ಯಳ ಬಳಿ ನಗುತ್ತಾ ಬಂದು ಬಟ್ಟೆ ಬಿಚ್ಚಲು ಹೇಳಿದಳು. ಕಾವ್ಯಗೆ ಸಂಕೋಚವಾಯಿತು. ಬೇಡದ ಮನಸ್ಸಿನಿಂದ ನಿಧಾನವಾಗಿ ತಾನು ಉಟ್ಟಿದ್ದ ಸಲ್ವಾರ್ ಟಾಪಿನ ಮೇಲೆ ಕೈಗಿಟ್ಟಳು. ರಜನೀಶ ಅವಳನ್ನು ಚುಡಾಯಿಸಲೆಂದೇ ಕಾಯುತ್ತಿದ್ದ. ಏನು ಯೋಚನೆ ಮಾಡ್ತಾ ಇದ್ದೀಯ ಕಾವ್ಯ? ಗಂಡಾಗಿ ನಾನೇ ಈ ಹುಡುಗಿ ಎದುರು ಬರೀ ಕಾಚದಲ್ಲಿ ಮಲಗಿದ್ದೀನಿ. ನಿಂಗ್ಯಾಕೆ ನೀನ್ ಯಾಕೆ ಸಂಕೋಚ ಪಡ್ತಾ ಇದೀಯಾ? ಜಾಸ್ತಿ ಯೋಚನೆ ಮಾಡಬೇಡ, ಬಿಚ್ಚು ಬೇಗ ಎಂದು ಆತ ಹೇಳಿದ. ಆ ಫಾರಿನ್ ಹುಡುಗಿಗೆ ರಜನೀಶನ ಮಾತು ಏನೆಂದು ಅರ್ಥ ಆಗಲಿಲ್ಲ. ಆದರೆ ಇಬ್ಬರ ಮುಖ ನೋಡುತ್ತಾ ನಿಂತಿದ್ದಳು. ಕಾವ್ಯ ರಜನೀಶನ ಮಾತು ಕೇಳಿ ಆವೇಶದಿಂದ ತನ್ನ ಬಟ್ಟೆಯೆಲ್ಲ ಬಿಚ್ಚಿ ಒಂದು ಮೂಲೆಗೆ ಬಿಸಾಡಿದಳು. ಕಾವ್ಯ ಹಸಿರು ಬಣ್ಣದ ಬಿಕಿನಿ ತೊಟ್ಟಿದ್ದಳು. ವಾವ್, ಯು ಲುಕ್ ಸೆಕ್ಸಿ ಎಂದು ಆ ಫಾರಿನ್ ಹುಡುಗಿ ಉದ್ಘರಿಸಿದಳು. ಕಾವ್ಯ ಮಂಚದ ಮೇಲೆ ಮಲಗಿದಳು. ಫಾರಿನ್ ಹುಡುಗಿ ಎಣ್ಣೆಯನ್ನು ಕಾವ್ಯಳ ಹೊಟ್ಟೆ ಮೇಲೆ ಹೊಯ್ದಳು. ಹೊಟ್ಟೆಯನ್ನು ನಯವಾಗಿ ತಿಕ್ಕಿದಳು. ನಂತರ ಕೈಭುಜಗಳು ಆಮೇಲೆ ಕಾಲ ತೋಳುಗಳಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿದಳು. ಕಾವ್ಯ ಸ್ವಲ್ಪ ಹೊತ್ತಿನಲ್ಲೇ ವಿಶ್ರಾಂತಿ ಅನುಭವ ಪಡೆದಳು. ದೇಹದ ನರನಾಡಿಗಳು ಸಡಿಲವಾದಂತಹ ಅನುಭವವಾಯಿತು. ನಂತರ ಮಸಾಜ್ ಫಾರಿನ್ ಹುಡುಗಿ ಬಿಕಿನಿಯನ್ನು ತೆರೆದರೆ ತಾನು ಎದೆ ಹಾಗೂ ತುಂಡನ್ನು ಸಹ ಮಸಾಜ್ ಮಾಡಬಲ್ಲೆ ಎಂದಳು. ಕಾವ್ಯ ಬೇಡ ಅಂದಳು. ಆದರೆ ರಜನೀಶ್ ಬಿಕಿನಿ ಬಿಚ್ಚುವಂತೆ ಕೇಳಿಕೊಂಡನು. ಪ್ಲೀಸ್ ಕಾವ್ಯ ಬಿಚ್ಚು, ಆಕೆನೂ ಹುಡುಗಿ ತಾನೆ, ಅವಳ ಎದುರು ಏಕ್ ನಾಚಿಗೆ ಎಂದನು. ಶಟಪ್ ರಜನೀಶ್, ಹುಚ್ಚುಚ್ಚಾಗಿ ಮಾತಾಡಬೇಡ ನೀನು ಎಂದು ಕಾವ್ಯ ಗದರಿದಳು. ನಿಂಗೆ ಆಕೆ ಮಸಾಜ್ ಮಾಡ್ತಾ ಇರೋದನ್ನ ಈ ಕಡೆ ನಾನು ನೋಡ್ತಾ ಇದ್ರೆ ಏನೋ ಮಜಾ ಸಿಗ್ತಾ ಇದೆ ಕಾವ್ಯ, ಪ್ಲೀಸ್ ಬೇಡ ಅನ್ಬೇಡ ಎಂದು ಹೇಳಿ ರಜನೀಶ್ ಕಾವ್ಯಳ ಬಳಿ ಬಂದು ಮಲಗಿದ್ದ ಅವಳ ಮೇಲೆ ಹತ್ತಿ ತುಟಿಗೆ ಜೋರಾಗಿ ಮುತ್ತಿಟ್ಟನು. ಪ್ರತಿಕ್ರಿಯಿಸಬೇಕು ಎಂದು ತಿಳಿಯದೆ ಆಕೆ ರಜನೀಶನನ್ನು ನೂಕಿದಳು. ಫಾರಿನ್ ಹುಡುಗಿ ಬಾಯಿಬಿಟ್ಟು ಈ ದೃಶ್ಯವನ್ನು ಕಂಡು ಆಶ್ಚರ್ಯದಿಂದ ನಿಂತಿದ್ದಳು. ನಂತರ ರಜನೀಶ್ ಕಾವ್ಯಾಳ ಬಿಕಿನಿಯನ್ನು ಹರಿದು ಹಾಕಿದನು. ಆಕೆ ಸಂಪೂರ್ಣ ಬೆತ್ತಲಾದಳು. ಅವಳ ವಕ್ಷಸ್ಥಳದ ಮೇಲೆ ಎಣ್ಣೆ ಸುರಿದು ಅವಳ ಮೊಲೆಗಳನ್ನು ಉಜ್ಜಿ ಹಿಂಡಿ ಹಿಪ್ಪೆ ಮಾಡಿದನು. ಕಾವ್ಯ ರಜನೀಶನ ಕೈ ಅವಳ ಮೊಲೆಗಳನ್ನು ಸ್ಪರ್ಶಿಸಿದಾಗ ಕಳೆದೇ ಹೋದಳು. ಕಣ್ಣು ಮುಚ್ಚಿ ಆಹ್ಲಾದತೆಯನ್ನು ಅನುಭವಿಸುತ್ತಿದ್ದಳು. ಅವಳ ಶಿಶ್ನವು ನಿಮಿರಲು ಶುರುಮಾಡಿತು. ರಜನೀಶ ನಿಧಾನವಾಗಿ ಅಲ್ಲಿಗೆ ಕೈ ಹಾಕಿ ಮಾಲಿಶ್ ಶುರು ಮಾಡಿದನು. ಕಾವ್ಯ ರಜನೀಶನ ಕಾಚದ ಒಳಗೆ ಕೈ ಹಾಕಿ ಅವನ ತುನೆಯನ್ನು ಚೀಪಲು ಶುರು ಮಾಡಿದಳು. ತಕ್ಷಣವೇ ಅವನ ರಸ ಹೊರಬಂದು ಕಾವ್ಯಳ ಮೈಮೇಲೆ ಎಲ್ಲೆಂದರಲ್ಲಿ ಚೆಲ್ಲಿದನು. ಆ ದಿನದಿಂದ ಕಾವ್ಯ ರಜನೀಶ್ ಜೊತೆ ಮಾತಾಡುವುದನ್ನೇ ನಿಲ್ಲಿಸಿಬಿಟ್ಟಳು. ಕತೆ ಮುಂದುವರೆಯಲಿದೆ ಮುಂದಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಈ ಕತೆ ಇನ್ನಷ್ಟು ರೊಮ್ಯಾಂಟಿಕ್ ಆಗಲಿದೆ ವೀಕ್ಷಕರೇ, ಕಾಯ್ತಾ ಇರಿ. ಆದಷ್ಟು ಬೇಗ ಬರ್ತೀನಿ. ಹಾಗೂ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ.